ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ನಮ್ಮ ರಾಜ್ಕುಮಾರ್ ಅಣ್ಣವರು ಹಾಡಾಡೋದ್ರ ಮೂಲಕ ನಮ್ಮ ಕರ್ನಾಟಕದ ನೆಲ ಜಲ ಭಾಷೆ ಇತಿಹಾಸ ಆಚಾರದ ಬಗ್ಗೆ ಕನ್ನಡಿಗರ ಸಹೃದಯತೆ ಬಗ್ಗೆ ಎಷ್ಟೆಲ್ಲ ಒಳ್ಳೆ ಮಾತುಗಳು ಆಡಿದ್ದಾರೆ. ಇಂತಹ ನಾಡಲ್ಲಿ ಶೆಟ್ಟಿ ಅಂತಕ್ಕಂತಹ ಹೆಣ್ಮಗು ಕರ್ನಾಟಕ ವರ್ಸ್ಟ್ ಅಂತ ಹೇಳಿದ್ದಾಳೆ. ಹೇಗಮ್ಮ ವರ್ಸ್ಟು ತಾಯೇ, ನೀನು ಇಲ್ಲಿ ನೋಡ್ತಾನೆ, ಇಲ್ಲೇ ಹುಟ್ಟಿದೆಯಾ, ಇಲ್ಲೇ ಬೆಳೆದಿದೆಯಾ, ಇಲ್ಲೇ ಓದಿದೆಯಾ, ಎಲ್ಲವನ್ನ ಇಲ್ಲೇ ಪಡ್ಕೊಂಡಿದ್ಯಾ. ಈಗ ಹೊಟ್ಟೆಪಾಡಿಗಾಗಿ ಬೆಂಗಳೂರಲ್ಲೂ ಏನೋ ಕೆಲಸ ಮಾಡಿಕೊಂಡು ಜೀವನ ಕಟ್ಕೊಂಡಿದ್ಯಾ. ಎಲ್ಲವನ್ನ ಇಲ್ಲಿಂದ ಪಡ್ಕೊಂಡು ನಿನ್ನ ರೀಲ್ಸು, ನಿನ್ನ ವಿಡಿಯೋಗಾಗಿ ನೂರಾರು ಸಾವಿರಾರು ಜನ ಅಭಿಮಾನಿಗಳನ್ನು ಮಾಡ್ಕೊಂಡಿದ್ಯಾ. ನಿನ್ನ ಮೆಚ್ಚೋಕೆ, ನಿನ್ನ ಲೈಕ್ಸ್ಗೆ, ನಿನ್ನ ಕಮೆಂಟ್ಸ್ಗೆ ಕಂಡಿಗಿರಬೇಕು, ನಿನ್ನ ವಿಡಿಯೋ ನೋಡೋ ಕಂಡಿಗಿರಬೇಕು. ಈಗ ನಿನಗೆ ಕರ್ನಾಟಕ ವರ್ಸ್ಟ್ ಆಗಿದೆಯಾ? ನಿನ್ನ ಅಂದ ಚಂದ ಎಲ್ಲವನ್ನು ಯಾರು ತೋರಿಸ್ಬೇಕೋ ಮದುವೆ ಆಗೋದ್ಮೇಲೆ ಗಂಡನಿಗೆ ತೋರಿಸು. ಅದು ಬಿಟ್ಬಿಟ್ಟು ಬಿಚ್ಚೋಲೆ ಗೌರಮ್ಮನ ಥರ ನಿನ್ನ ಮೈ ಮಾಟ ಎಲ್ಲವನ್ನ ಎಷ್ಟು ಬೇಕೋ ಅಷ್ಟು ಸಾಧ್ಯ ಎಲ್ಲ ತೋರಿಸ್ಬಿಟ್ಟು ಈಗ ಕರ್ನಾಟಕದ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ, ನಮ್ಮ ಬೆಂಗಳೂರು ಬಗ್ಗೆ ವರ್ಸ್ಟ್ ಅಂತ ಹೇಳ್ತಾ ಇದೆಯಾ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರನ್ನ ಏಕವಚನದಲ್ಲಿ ಮಾತಾಡುವಷ್ಟು ದೊಡ್ಡವಳ ನೀನು. ನಿನ್ನ ನಡೆ, ನಿನ್ನ ನುಡಿಯಿಂದ ನೀನು ಎಷ್ಟು ಸಭ್ಯಸ್ಥಳು, ನಿನ್ನ ಯೋಗ್ಯತೆ ಏನು, ನಿನ್ನ ತಾಕತ್ತೇನು, ನಿನ್ನ ಗತ್ತೇನು ಗೊತ್ತಾಗುತ್ತೆ. ಹೊಟ್ಟೆಪಾಡಿಗಾಗಿ ಬರ್ತಕ್ಕಂಥ ಕರ್ನಾಟಕಕ್ಕೆ ಪ್ರತಿಯೊಬ್ಬರಿಗೂ ಇದೊಂದು ವಾರ್ನಿಂಗು. ನೀವು ಬನ್ನಿ, ಕೆಲಸ ಮಾಡಿ, ಬದುಕನ್ನು ಕಟ್ಕೊಳ್ಳಿ. ದ್ರೋಹ, ಅನ್ನ ತಿಂದ ನಾಡಿಗೆ ದ್ರೋಹ ಬಗೆಬಾರದು. ಬಂದಿದ್ದೀರಾ, ನಿಮ್ಮ ಕೆಲಸ ಮಾಡ್ಕೊಂಡು ನೀವು ಹೋಗ್ತಾ ಇರಿ. ಕರ್ನಾಟಕ ಸರಿ ಇಲ್ಲ, ಬೆಂಗಳೂರು ಸರಿ ಇಲ್ಲ, ಭಾಷೆ ಸರಿ ಇಲ್ಲ, ಇಲ್ಲಿನ ಜನ ಸರಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಏನಮ್ಮ ಗೌರಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರನ್ನೂ ಪ್ರಶ್ನೆ ಮಾಡಿದ್ಯಾ, DK ಶಿವಕುಮಾರ್ನೂ ಪ್ರಶ್ನೆ ಮಾಡಿದ್ಯಾ, ಸುದೀಪ್ ಅವರು ವಿಡಿಯೋ ಮಾಡ್ಕೊಂಡು ಜೊತೆಯಲ್ಲಿ ಫೋಟೋ ಕೂಡ ಹಾಕ್ಕೊಂಡಿದ್ಯಾ. ನಿನ್ನ ತೆವಲಿಗಾಗಿ ನಾಡಿನ ಬಗ್ಗೆ ದ್ರೋಹ ಮಾಡಿದ್ರೆ ಒಂದಲ್ಲ ಎರಡಲ್ಲ, ಈ ಥರ ಅನೇಕ ಜನ ಈಗಾಗಲೇ ನಿನ್ನ ವಿರುದ್ಧ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೀನು ಏನೇ ಮಾಡು, ನಿನ್ಗೆ ತೊಂದರೆ ಕೊಟ್ರಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು, ಕಾನೂನು ಹೋರಾಟ ಮಾಡು. ಅದ್ರ ಬಿಟ್ಟು ಕರ್ನಾಟಕ ಹೊರಸ್ಟು ನಾನು ಆಂಧ್ರಕ್ಕೆ ಹೋಗ್ತೀನಿ, ನಾನು ತಮಿಳ್ನಾಡಿಗೆ ಹೋಗ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ, ನಿನ್ನ ಬಾಯಿ, ನಿನ್ನ ನಡೆ, ನಿನ್ನ ನುಡಿ ಸರಿ ಇಲ್ಲ ಅಂದರೆ ಪ್ರಪಂಚದಲ್ಲಿ ಎಲ್ಲೋದ್ರೂ ಉದ್ಧಾರ ಆಗಲ್ಲ. ನಿನ್ನ ಮಂಗ್ಳೂರಿಗಾದರೂ ಹೋಗೋ, ಉಡುಪಿಗಾದರೂ ಹೋಗೋ, ಬೆಂಗಳೂರಿಗಾದರೂ ಹೋಗೋ, ಚೆನ್ನೈಗಾದರೂ ಹೋಗು, ಹೈದರಾಬಾದ್ಗಾದರೂ ಹೋಗು, ಎಲ್ಲೇ ಹೋಗೋ ನಿನ್ನ ಬಾಯಿ ಮತ್ತು ನಿನ್ನ ನಡೆ ನುಡಿನ ಕಂಟ್ರೋಲ್ ಮಾಡ್ಕೊ. ಇಲ್ಲದೆ ಹೋದ್ರೆ ನಿನಗೆ ತಾಕತ್ತಿದ್ರೆ, ನೀನು ನಿಜವಾಗ್ಲೂ ಸಭ್ಯಸ್ಥಲಾಗಿದ್ರೆ ನನ್ನ ವಿಡಿಯೋಗೆ ಒಂದು ಉತ್ತರ ಕೊಡು. ನಾನು ಏನು ಮಾತಾಡಬೇಕೋ ಮಾತಾಡ್ತೀನಿ. ಅದನ್ನು ಬಿಟ್ಟು ಹೀಗೆ ಚೆಂಗಲಾಗೆ ಎಲ್ಲ ನಿನ್ನ ವಿಡಿಯೋಸ್ ನೋಡಿದ್ರೆ ಇಡೀ ರಾಜ್ಯದ ಜನತೆಗೆ ನೀನು ಎಂಥ ಗೌರವನೋ, ನೀನು ಎಂಥ ಗಂಗಮ್ಮನೋ ಅಂತ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನೀನು ಸಭ್ಯಸ್ಥಳ ಥರ ನಾನು ಆಂಧ್ರಕ್ಕೆ ಹೋಗ್ತೀನಿ, ನಾನು ತಮಿಳ್ನಾಡಿಗೆ ಹೋಗ್ತೀನಿ ಅಂತ ಕರ್ನಾಟಕದ ಬಗ್ಗೆ ಮತ್ತೆ ಮಾತಾಡದೆ ಚೆನ್ನಾಗಿರಲ್ಲ. ಹುಷಾರ್.